ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚೆಕ್ಸಮ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಈ ಚೆಕ್ಸಮ್ ಪ್ರಾಬ್ಲಮ್ ನಮ್ಮ ಕಂಪ್ಯೂಟರ್ ನೆಟ್ವರ್ಕ್ಸಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಬ್ಲಮ್ ಆಗಿ ಬರುತ್ತೆ. ಸೊ ಇದೊಂದು ಎರರ್ ಡಿಟೆಕ್ಷನ್ ಮೆಥಡ್. ಸೊ ಚೆಕ್ಸಮ್ ಈಸ್ ಎ ಎರರ್ ಡಿಟೆಕ್ಷನ್ ಮೆಥಡ್. ಸೊ ಇದರ ರೂಲ್ಸ್ ಏನು ಅಂತಂದರೆ ಆಲ್ ದಿ ಸೆಗ್ಮೆಂಟ್ಸ್. ಸೊ ನಮಗೆ ಎಷ್ಟು ಸೆಗ್ಮೆಂಟ್ ಕೊಟ್ಟಿದ್ದಾರೆ? 4 ಸೆಗ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ಆ್ಯಡ್ ಆಲ್ ದಿ ಸೆಗ್ಮೆಂಟ್ ಇಫ್ ಕ್ಯಾರಿ ಈಸ್ ಈಕ್ವಲ್ ಟು 1 ದೆನ್ ಆ್ಯಡ್ ದ ಬಿಟ್ ಟು ದ ಎಲ್ ಎಸ್ ಬಿ ಅಂದ್ರೇನು? ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಇದರಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಯಾವುದು? ಕೊನೆಯಲ್ಲಿರುವಂಥದ್ದು ಇದು. ಸೊ ಇದರಲ್ಲಿ ಇದು. ಸೊ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ನಾವು ಆ್ಯಡ್ ಮಾಡಬೇಕು. ಯಾವುದರ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಟು? ಸಮ್ಮಿನ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಚೆಕ್ಸಮ್ಮಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ಸೆಂಡರ್ ಇರ್ತಾನೆ ಅಂತ ಅಂದ್ಕೊಳ್ಳಿ. ಈ ಸೆಂಡರ್ ಏನು ಮಾಡ್ತಾನೆ? ಒಂದು ಮೆಸೇಜನ್ನು ಕಳಿಸ್ತಾನೆ. ಯಾರಿಗೆ ಕಳಿಸ್ತಾನೆ? ರಿಸೀವರ್ಗೆ ಕಳಿಸ್ತಾನೆ. ಆ ರಿಸೀವರ್ಗೆ ಕಳಿಸಿರುವಂಥ ಮೆಸೇಜು ಫಸ್ಟು ರಿಸೀವರ್ಗೆ ಸೆಂಡ್ ಆಗೋಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದರೆ ಎನ್ ಸೆಗ್ಮೆಂಟ್ಸ್ ಆಗಿ ಡಿವೈಡೆಡ್ ಟು ಎನ್ ಸೆಗ್ಮೆಂಟ್ಸ್. ಈ ಎನ್ ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಆಗಿ ಸೆಂಡ್ ಆಗುತ್ತೆ. ಸೊ ನೆಕ್ಸ್ಟ್ ರಿಸೀವರ್ ಸೈಡಿಗೆ ಹೋದಾಗ ಏನಾಗುತ್ತೆ? ರಿಸೀವರ್ ಸೈಡಿಗೆ ಹೋದಾಗ ಈ ಎನ್ ಸೆಗ್ಮೆಂಟ್ಸಲ್ಲಿರುವಂತಹ ಎಮ್ ನಂಬರ್ ಆಫ್ ಬಿಟ್ಸ್. ಸೊ ನೋಡಿ 1 2 3 4. ಸೊ 4 ಟೋಟಲ್ ಎಷ್ಟು? 4 ಸೆಗ್ಮೆಂಟ್ಸ್. ಸೊ ಎನ್ ಈಸ್ ಈಕ್ವಲ್ ಟು 4. ನೆಕ್ಸ್ಟ್ ಎಮ್ ಬಿಟ್ಸ್. ಇದರಲ್ಲಿ ಪ್ರತಿಯೊಂದು ಸೆಗ್ಮೆಂಟಲ್ಲೂ ಸೇಮ್ ನಂಬರ್ ಆಫ್ ಬಿಟ್ಸ್ ಇರುತ್ತೆ. ಎಷ್ಟು ನಂಬರ್ ಆಫ್ ಬಿಟ್ಸ್? ಎಮ್ ನಂಬರ್ ಆಫ್ ಬಿಟ್ಸ್. ಎಕ್ಸಾಂಪಲ್ ಎಮ್ ಈಸ್ ಈಕ್ವಲ್ ಟು, ಸೊ ಇದರಲ್ಲಿ ಎಷ್ಟಿದೆ? 2 4 6 8. ನೆಕ್ಸ್ಟ್ ಇದರಲ್ಲೂ ಕೂಡ 8 ಇರುತ್ತೆ, ಇದರಲ್ಲೂ ಕೂಡ 8 ಇರುತ್ತೆ. ಸೊ ಏನಾಯಿತು? ಎನ್ ಈಸ್ ಈಕ್ವಲ್ ಟು 4, ಎಮ್ ಈಸ್ ಈಕ್ವಲ್ ಟು 8. ಸೊ ಏನಾಯಿತು? ಸೆಂಡರಿಂದ ಮೆಸೇಜು ಸೆಂಡ್ ಆಗಬೇಕಾದ್ರೆ ರಿಸೀವರ್ ಹತ್ರ ಎನ್ ಸೆಗ್ಮೆಂಟ್ಸ್ ಆಗಿ ಆ ಮೆಸೇಜು ಡಿವೈಡ್ ಆಗಿ ಎಮ್ ಬಿಟ್ಸಲ್ಲಿ ರಿಸೀವರ್ಗೆ ಹೋಗುತ್ತೆ. ಸೊ ಆ ರಿಸೀವರು ಅದನ್ನು ಡಿಕೋಡ್ ಮಾಡಿಬಿಟ್ಟು ಅದ್ರ ಕರೆಕ್ಟ್ ಇದೆಯೋ, ಮೆಸೇಜು ಸೆಂಡರ್ ಕಳಿಸಿರೋವಂಥದ್ದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ನೋಡ್ತಾ ಹೋಗ್ತಾರೆ. ಸೊ ನಮಗೆ ಥಿಯರಿ ಪಾರ್ಟಿಗಿನ್ನ ನಮಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ನೋಡ್ತಾ ಹೋಗೋಣ. ಫಸ್ಟ್ ಏನು ಮಾಡಬೇಕು? ಸ್ವಲ್ಪ ಜನಕ್ಕೆ ಬಿಟ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಬರಲ್ಲ. ಸೊ ನಾನು ಈಸಿ ಟ್ರಿಕ್ಕಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಟ್ರಿಕ್ ಏನು ಅಂತ ನೋಡ್ತಾ ಹೋಗೋಣ. ಸೊ 2 ಡಿಫ್ರೆಂಟ್ ಇದ್ದರೆ 1 0 ಅಥವಾ 0 1 ಏನಾದರೂ ಇದ್ದರೆ ನಾವು 1 ಅಂತ ಬರೀಬೇಕು. ಅದೇ ಏನಾದ್ರೂ ಎರಡರಲ್ಲೂ 1 1 ಅಂತ ಇದ್ದರೆ ಎಷ್ಟಾಯಿತು? 1 + 1 2. ಸೊ 2ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು? 2 ಪವರ್ 0 2 ಪವರ್ 2 ಇಲ್ಲಿಗೆ ಬಂತು, ನಿಂತ್ಕೊಂತು. ಸೊ 2 ಪವರ್ 0 2 ಪವರ್ 1. 2 ಪವರ್ 1 ಅಂದರೆ ಏನು? ಇದಕ್ಕೆ 1 ಅಂತ ಕೊಡ್ತೀನಿ. 2 ಪವರ್ 0 ಇದಕ್ಕೆ 0. ಯಾಕೆ? ನಾವು 2ನ ಮಾತ್ರ ಬರೆಸ್ಬೇಕು. ಸೊ 1 0. ಸೊ 2 ಅಂತ ಬಂದರೆ ಅದನ್ನೆಲ್ಲ ತಲೆ ಕೆಡಿಸ್ಕೊಬಿಡ್ರಿ. 1 ಮತ್ತು 1 ಬಂದರೆ ನಾವೇನು ಮಾಡಬೇಕು? 1 0 ಹೇಗೆ ಬರೆಯೋದು ಅಂತ ಹೇಳ್ತೀನಿ. ನೆಕ್ಸ್ಟ್ 1 1 1 ಅಂದರೆ 3ನ ಹೇಗೆ ಬರೀತೀವಿ? 1 1. ಸೊ ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಫಸ್ಟ್ ಏನು ಮಾಡಬೇಕು? ಫಸ್ಟ್ 2 ಫ್ರೇಮ್ಸ್ನ ಬರೀಬೇಕು. 1 0 0 1 1 0 0 1. ನೆಕ್ಸ್ಟ್ 1 1 1 0 0 1 0. ಸೊ ಇದನ್ನು ಬರೆದಾದ್ಮೇಲೆ ಏನು ಮಾಡಬೇಕು? ನೋಡಿ, ಇಲ್ಲಿ ನಾನು ಹೇಳ್ಕೊಟ್ಟಿರೋಂತಹ ಟ್ರಿಕ್ಕನ್ನು ನೋಡಿ. ಮೇಲ್ಗಡೆದು ಮತ್ತು ಕೆಳಗಡೆದು ಎರಡನ್ನೂ ನೋಡಿ. ಸೊ 1 0 ಇದೆ, 1 ಮತ್ತು 0 ಇದೆ. ಸೊ ಏನು ಬರೀಬೇಕು? 1 ಅಂತ ಬರೀಬೇಕು. ನೆಕ್ಸ್ಟ್ ಇದರಲ್ಲಿ 0 1 ಅಂತ ಇದೆ. ಇಲ್ಲಿ 0 1 ಏನು ಬರೀಬೇಕು? 1. ನೆಕ್ಸ್ಟ್ 0 0. ನೆಕ್ಸ್ಟ್ ಏನಿದೆ? 0 0. ಸೊ ನಾನು ಯಾವುದೇ ಟ್ರಿಕ್ಕನ್ನು ಕೊಟ್ಟಿಲ್ಲ. ಸೊ 0 0 ಇದ್ದರೆ ಏನು ಮಾಡಬೇಕು? 0 ಅಂತಲೇ ಬರೀಬೇಕು. ನೆಕ್ಸ್ಟ್ 1 0. ಸೊ 1 1 0 1 0 1 1 0 1 1. ನೆಕ್ಸ್ಟ್ 1 1 ಇದೆ. ಸೊ 1 1 ಇದ್ದರೆ ಏನು ಮಾಡಬೇಕು? 0 ಬರೀಬೇಕು, 1 ಬರೀಬೇಕು. ಸೊ 0 1 ಏನಾಗುತ್ತೆ? ಇಲ್ಲಿ ಕ್ಯಾರಿ ಆಗುತ್ತೆ. ಸೊ 1 ಏನಾಗುತ್ತೆ? ಕ್ಯಾರಿ ಆಗುತ್ತೆ. ಸೊ ಫಸ್ಟ್ 0ನ ಇಲ್ಲಿ ಬರೀಬೇಕು, 1ಅನ್ನು ಪಕ್ಕದಲ್ಲಿ ಬರೀಬೇಕು. ಸೊ 1 ಕ್ಯಾರಿ ಆಯಿತು. ಸೊ 1 ಕ್ಯಾರಿ ಆದಾಗ ಏನಂತ ಹೇಳಿರೋದು? ಇಫ್ ಕ್ಯಾರಿ ಈಸ್ ಈಕ್ವಲ್ ಟು 1 ಆ್ಯಡ್ ದಟ್ ಟು ದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಸೊ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಯಾವುದು? ಇದು. ಸೊ 1ಅನ್ನು ಆ್ಯಡ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ? 1 1. ಸೊ 1 1 ಇದ್ರೆ ಏನು? 2 ಆಯಿತು. ಸೊ 0 1 ಕ್ಯಾರಿ ಕೊಡಬೇಕು. ಸೊ ಇದೇನಾಯಿತು ಇವಾಗ? 1 1 1 1 ಅಂದರೆ 0 1 ಕ್ಯಾರಿ ಕೊಡ್ತೀವಿ. ಸೊ 1 0. ಸೊ 1 0 ಅಂತಂದರೆ 1. ನೆಕ್ಸ್ಟ್ ಇನ್ನು ಉಳಿದಿರೋವಂಥದ್ದನ್ನು ಸೇಮ್ ಬರೀಬೇಕು. ನೆಕ್ಸ್ಟ್ ಯಾವುದಾಯಿತು? ಇವೆರಡು ಆಯಿತು ಫ್ರೇಮ್. ನೆಕ್ಸ್ಟ್ 3ನೇ ಫ್ರೇಮನ್ನು ಬರೀರಿ. 0 0 1 0 0
100. ಇವಾಗ ಸೇಮ್ 00 ಇದ್ದರೆ 0, 00 ಇದ್ದರೆ 0, 11 ಇದ್ದರೆ 2, 2 ಇದ್ದರೆ 0 1 ಕ್ಯಾರಿ. ನೆಕ್ಸ್ಟ್ 11 ಇದ್ದರೆ 0 1 ಕ್ಯಾರಿ. ನೆಕ್ಸ್ಟ್ 1 0 1 ಕ್ಯಾರಿ. 1 1 1. ಸೊ 3 ಆಯಿತು. ಏನು ಬರೀತೀವಿ? 1 1 ಕ್ಯಾರಿ. 1 1 ಅಂತಂದರೆ 2 ಆಯಿತು. ಸೊ 0 1 ಕ್ಯಾರಿ. 1 0. ಸೊ 1 0 0 ಅಂತ ಅಂದರೆ 1 ಅಂತ ನಾವು ಡೈರೆಕ್ಟಾಗಿ ಬರೀತೀವಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್. ಸೊ 3 ಆಯಿತು. 4ನೇದನ್ನು ನಾವು ಆ್ಯಡ್ ಮಾಡ್ಕೊಳ್ಳೋಣ. 1 0 0 0 0 1 0 0. ಸೊ 0 0 ಇದ್ದರೆ 0, 0 0 ಇದ್ದರೆ 0 1 0 0 1 0 1. ಸೊ ಇಷ್ಟನ್ನು ಬರ್ದಾಯಿತು. ಸೊ 1 ಸೆಕೆಂಡ್, ಇಲ್ಲೇನಾಯಿತು? 1 1 ಇದೆ. ಸೊ 1 1 ಇದ್ದರೆ ನಾವೇನು ಮಾಡ್ತೀವಿ? 1 1 ಇದ್ದರೆ 0 1 ಅಂತ ಬರಿತೀವಿ. ಸೊ 0 1 ಕ್ಯಾರಿ ಆಯಿತು. ಕ್ಯಾರಿ ಆದರೆ ಏನು ಮಾಡಬೇಕು? ಅದನ್ನು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಗೆ ಆ್ಯಡ್ ಮಾಡಬೇಕು. ಸೊ ಇಲ್ಲೇನಾಗುತ್ತೆ? 0 1 ಇರೋದ್ರಿಂದ 1 0 1 0 0 1 0 0. ಇದೇನಿದು? ಇದು ರಿಮೈಂಡರ್ ಅಥವಾ ಸಮ್ ಅಂತ ಕರಿಬೋದು. ಸೊ ಇವಾಗ ಇದ್ರ ಚೆಕ್ ಸಮ್ನ ಹೇಗೆ ಕಂಡುಹಿಡಿಯೋದು? ಸೊ ರಿಮೈಂಡರ್ನ ನಾವು ಕಾಂಪ್ಲಿಮೆಂಟ್ ಮಾಡಬೇಕು. ಸೊ ಚೆಕ್ ಸಮ್ ಇಸ್ ಈಕ್ವಲ್ ಟು ಇದರ ಕಾಂಪ್ಲಿಮೆಂಟ್. ರಿಮೈಂಡರ್ನ ಕಾಂಪ್ಲಿಮೆಂಟ್ ಅಂದರೆ 0 ಇರೋ ಜಾಗದಲ್ಲಿ 1, 1 ಇರೋ ಜಾಗದಲ್ಲಿ 0. ಸೊ ಏನಾಗುತ್ತೆ? 1 1 0 1 1 0 1 0. ಇದೇನಾಯಿತು? ನಮಗೆ ಚೆಕ್ ಸಮ್ ಆಗಿ ಬಂತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದು ಯಾವ ಸೈಡು? ಇದು ಸೆಂಡರ್ ಸೈಡು. ನೆಕ್ಸ್ಟ್ ರಿಸೀವರ್ ಸೈಡಲ್ಲಿ ಏನಾಗುತ್ತೆ ಅಂತ ಮತ್ತೆ ಮಾಡಬೇಕಾಗುತ್ತೆ. ಸೊ ಇದು ರಿಸೀವರ್ ಸೈಡ್. ರಿಸೀವರ್ ಸೈಡ್ ಏನು ಬರೆಯುವಂಥ ಅವಶ್ಯಕತೆ ಇಲ್ಲ, ಆದರೆ ಮಾರ್ಕ್ಸ್ ಬೇಕು ಅಂದರೆ ಬರೀಲೇಬೇಕು. ಏನು ಅಂತಂದರೆ ರಿಸೀವರ್ ಸೈಡಲ್ಲಿ ಏನು ಮಾಡಿ, ಇಲ್ಲಿಂದ ಇಲ್ಲಿವರೆಗೂ ಏನು ಪ್ರೊಸೆಸ್ ಇದೆ ಅದನ್ನು ನೀಟಾಗಿ ಕಾಪಿ ಪೇಸ್ಟ್ ಮಾಡಿ, ನೀಟಾಗೆ ಅದನ್ನೇ ಬರೀರಿ. ಹೇಗೆ ಬರೆಯೋದು? ಸೊ ಫಸ್ಟ್ ಏನಿದೆ? 1 0 0 1 1 0 0 1. ನೆಕ್ಸ್ಟ್ 1 1 1 0 0 1 0. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಏನಾಯಿತು? ನಮಗೆ 1 ಕ್ಯಾರಿ ಬಿಟ್ ಬಂತು. 0 1 1 1 1 0 1 1. ನೆಕ್ಸ್ಟ್ ಕ್ಯಾರಿ ಬಿಟ್ನ ಇಲ್ಲಿ ಆ್ಯಡ್ ಮಾಡಿದಾಗ ಏನಾಯಿತು? 0 1 1 1 1 1 0 0. ನೆಕ್ಸ್ಟ್ ಸೇಮ್ ಪ್ರೊಸೆಸ್ನ ಬರೀತಾ ಹೋಗಿ. 0 0 1 1 1 0. ಸೊ ಹಳೆ ಪ್ರೊಸೆಸ್ಸಲ್ಲಿ ನಾವೇನು ಮಾಡಿದ್ವಿ? ಆ್ಯಡ್ ಮಾಡಿದ್ವಿ ಯಾವ್ಯಾವ ಬಿಟ್ಗಳನ್ನು, ಅದನ್ನೇ ಬರೀತಾ ಹೋಗಬೇಕಾಗುತ್ತೆ. ಸೆಂಡರ್ ಸೈಡಲ್ಲಿ ಏನು ಮಾಡಿದ್ದು ಅದನ್ನೇ ಬರೀರಿ. 0 1 0 0. ಸೊ ಇಲ್ಲೊಂದು ಕ್ಯಾರಿ ಬಿಟ್ ಬರುತ್ತೆ. ಸೊ ಇವಾಗ ಏನಾಯಿತು? 0 0 1 0 0 1 0 0. 1 ಕ್ಯಾರಿ ಬಿಟ್ನ ಆ್ಯಡ್ ಮಾಡಿದ್ರೆ ಏನಾಯಿತು? 0 0 1 0 0. ಸಾರಿ 1 ಕ್ಯಾರಿ ಬಿಟ್ನ ಆ್ಯಡ್ ಮಾಡಿದ್ರೆ ಏನಾಯಿತು? 0 0 1 0 0 1 0 1. ಸೊ ನಮಗೆ ಇಲ್ಲಿರೋ ಆನ್ಸರೇ ಇಲ್ಲಿ ಬಂತು. ಸೊ ಇವಾಗ ಏನು ಮಾಡಬೇಕು ಅಂತಂದರೆ, ಈ ರಿಸೀವರ್ ಸೈಡಲ್ಲಿ ಸೇಮ್ ರಿಮೈಂಡರ್ ಬಂತಾ? ಎಸ್, ಸೇಮ್ ರಿಮೈಂಡರ್ ಬಂತು. ಸೊ ಇಲ್ಲಿ ಸ್ಪೇಸ್ ಅಳಿಸ್ತೀನಿ, ನೆಕ್ಸ್ಟ್ ಸ್ಪೇಸ್ ಇಲ್ಲ ಅದಕ್ಕೋಸ್ಕರ. ಸೊ ಇವಾಗ ಏನು ಮಾಡಬೇಕು? ಈ ರಿಮೈಂಡರು ಮತ್ತು ಚೆಕ್ ಸಮ್ ಎರಡನ್ನು ಆ್ಯಡ್ ಮಾಡಬೇಕು. ಸೊ ರಿಮೈಂಡರ್ ಏನು ಬಂದಿದೆ ನನಗೆ? ರಿಮೈಂಡರ್. ಸೊ ರಿಮೈಂಡರ್ 0 0 1 0 0 1 0 1. ಇದು ನನ್ನ ರಿಮೈಂಡರ್. ನೆಕ್ಸ್ಟ್ ನನ್ನ ಚೆಕ್ ಸಮ್ ಏನಿದೆ ಅದನ್ನು ಆ್ಯಡ್ ಮಾಡಿ. 1 1 0 1 1 0 1 0. ಸೊ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 1 0 ಅಂದರೆ 1 1 0 1 ಅಂದರೆ 1 1 1 1 1 1 1. ಸೊ ನನಗಿವಾಗ ಚೆಕ್ ಸಮ್ ಮತ್ತು ರಿಮೈಂಡರ್ನ ಎರಡನ್ನೂ ಕೂಡ ಆ್ಯಡ್ ಮಾಡಿದಾಗ ನನಗೆ ಪ್ರತಿಯೊಂದು 1 ಬಂತು. ಸೊ ಇದನ್ನು ಕಾಂಪ್ಲಿಮೆಂಟ್ ಮಾಡಿ. ಸೊ ಕಾಂಪ್ಲಿಮೆಂಟ್ ಅಂದರೆ ಉಲ್ಟಾ. ಸೊ ಉಲ್ಟಾ ಬರೆದ್ರೆ ಏನಾಯಿತು? 0 0 0 0 0 0. ಸೊ ಇವಾಗ ಏನಾಗುತ್ತೆ ಅಂದರೆ, ಕಾಂಪ್ಲಿಮೆಂಟ್ ಮಾಡಿದಾಗ ನಮ್ಮ ಆನ್ಸರ್ ಏನಾದ್ರೂ ಪ್ರತಿಯೊಂದು 0 ಬಂದರೆ ಇದು ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಏನಾಗಿದೆ? ನಾವು ಕಳಿಸಿರುವಂತಹ ಮೆಸೇಜು, ಸೆಂಡರ್ ಸೈಡಿಂದ ಕಳಿಸಿರುವಂಥ ಮೆಸೇಜ್ ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಇಷ್ಟೇ. ಫಸ್ಟ್ ಏನು ಮಾಡಬೇಕು? ಫಸ್ಟು ಸೆಂಡರ್ ಸೈಡಲ್ಲಿ ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಸಮ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ರಿಸೀವರ್ ಸೈಡಲ್ಲಿ ಸೇಮ್ ಸೆಂಡರ್ ಸೈಡಲ್ಲಿ ಏನು ಬರೆದಿದ್ದು ಅದನ್ನೇ ಬರೆದ್ಬಿಟ್ಟು ಅದರ ರಿಮೈಂಡರ್ನ ಚೆಕ್ ಸಮ್ ಜೊತೆ ಆ್ಯಡ್ ಮಾಡಿ ಅದರ ಕಾಂಪ್ಲಿಮೆಂಟನ್ನು ತೆಗೆದ್ರೆ ಅದೇನಾದರೂ ಈಕ್ವಲ್ ಟು 0 ಆದರೆ ನಮಗೆ ಕೊಟ್ಟಿರುವಂಥ ಕ್ವಶನ್ನು, ಅಂದರೆ ನಮಗೆ ಕೊಟ್ಟಿರುವಂಥ ಮೆಸೇಜು ರಿಸೀವರ್ ಸೈಡಲ್ಲಿ ಅಕ್ಸೆಪ್ಟ್ ಆಗಿದೆ ಅಂತ ಅರ್ಥ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.